ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪುಸ್ತಕ 1ರ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ. ಈ ಪಾಠವನ್ನು 6 ಭಾಗಗಳಲ್ಲಿ ನಾವು ಕಲಿತೇವೆ. ಅದರಲ್ಲಿ ಇವತ್ತು 3ನೇ ಭಾಗ. ಆ 3ನೇ ಭಾಗದಲ್ಲಿ ಮಾನವನ ಸಹಭಾಗಿತ್ವ ಮತ್ತು ನಿಯಂತ್ರಣ ಎಂಬ ವಿಷಯದಲ್ಲಿ ಮಾನವನ ನರಾಂಗ ವ್ಯೂಹ, ಈ ಮಾನವನ ನರಾಂಗ ವ್ಯೂಹದಲ್ಲಿಯೂ ಕೇಂದ್ರೀಯ ನರಾಂಗ ವ್ಯೂಹ, ಆಂಗ್ಲ ಭಾಷೆಯಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS, ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಅಥವಾ ಕೇಂದ್ರೀಯ ನರಾಂಗ ವ್ಯೂಹದಲ್ಲಿ ಬರ್ತಕ್ಕಂಥ ಭಾಗವಾದ ಮೆದುಳಿನ ಬಗ್ಗೆ ಈ 3ನೇ ಭಾಗದಲ್ಲಿ ನಾವಿವತ್ತು ತಿಳ್ಕೊಳ್ಳೋಣ. ಈ 3ನೇ ಭಾಗವನ್ನು ಪ್ರವೇಶಿಸುವ ಮೊದಲು ನಮ್ಮ ಹಿಂದಿನ ಭಾಗಗಳ ಮುಖ್ಯಾಂಶಗಳನ್ನು ಒಮ್ಮೆ ಎಲ್ಲರೂ ಸಹ ಮೆಲುಕು ಹಾಕೋಣ. ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣವು ಅನುವರ್ತನೆ ಹಾಗೂ ಸಸ್ಯ ಚೋದನೆಗಳ ಮುಖಾಂತರ ನಡೆಯುತ್ತದೆ. ಉನ್ನತ ಪ್ರಾಣಿಗಳಲ್ಲಿ ಸಹಭಾಗಿತ್ವ ಹಾಗೂ ನಿಯಂತ್ರಣವು ನರಾಂಗ ವ್ಯೂಹ ಹಾಗೂ ನಿರ್ನಾಳ ಗ್ರಂಥಿ ವ್ಯೂಹದ ಮೂಲಕ ನಡೆಯುತ್ತದೆ. ಉನ್ನತ ಪ್ರಾಣಿಗಳಲ್ಲಿ ಗ್ರಾಹಕಗಳು, ಅವನ್ನೇ ಜ್ಞಾನೇಂದ್ರಿಯಗಳು ಅಂತ ಕರೀತೇವೆ. ಕಾರ್ಯನಿರ್ವಾಹಕಗಳು ಅವೇ ಸ್ನಾಯುಗಳು ಹಾಗೂ ಗ್ರಂಥಿಗಳು, ಮತ್ತು ಸಂಯೋಜಕಗಳು ನರಗಳು ಎಂಬುದನ್ನು ತಿಳ್ಕೊಂಡ್ವಿ. ಹಾಗೂ ನರಾಂಗ ವ್ಯೂಹವು ನರಕೋಶ, ಆಂಗ್ಲ ಭಾಷೆಯಲ್ಲಿ ನ್ಯೂರಾನ್ ಎಂದು ಕರೀತೇವೆ. ಆ ನ್ಯೂರಾನ್ ಅಥವಾ ನರಕೋಶವು ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕಗಳನ್ನು ಹೊಂದಿದೆ. ಅಂದರೆ ನರಾಂಗ ವ್ಯೂಹವು ನರಕೋಶ ಎಂಬ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕಗಳನ್ನು ಹೊಂದಿದೆ ಎಂಬುದನ್ನು ತಿಳ್ಕೊಂಡ್ವಿ. ಅಂಥ ನರಗಳು 3 ವಿಧಗಳು ಕಾರ್ಯಕ್ಕೆ ಅನುಗುಣವಾಗಿ: ಜ್ಞಾನವಾಹಿ ನರಗಳು, ಕ್ರಿಯಾವಾಹಿ ನರಗಳು, ಮಿಶ್ರ ನರಗಳು. ಇಷ್ಟನ್ನು ನಾವು ನಮ್ಮ ಹಿಂದಿನ ಭಾಗಗಳಲ್ಲಿ ತಿಳ್ಕೊಂಡ್ವಿ. ಮುಂದಿನ ಭಾಗಕ್ಕೆ ಹೋಗುವ ಮುನ್ನನೂ ಮನೆಗೆಲಸದ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ: ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ, ದೇಹದ ಯಾವ ಭಾಗಗಳು ಇವುಗಳನ್ನು ಸೂಚಿಸುತ್ತವೆ? ಗ್ರಾಹಕಗಳು, ಕಾರ್ಯನಿರ್ವಾಹಕಗಳು ಹಾಗೂ ಮಿಶ್ರನರಗಳು. ಗ್ರಾಹಕಗಳು ಬಾಹ್ಯ ಪ್ರಚೋದನೆಗಳನ್ನು ಗ್ರಹಿಸುವ ದೇಹದ ಭಾಗಗಳು, ಅವೇ ಜ್ಞಾನೇಂದ್ರಿಯಗಳು. ಆಂಗ್ಲ ಭಾಷೆಯಲ್ಲಿ ಸೆನ್ಸ್ ಆರ್ಗನ್ಸ್ ಅಂತ ಕರೀತೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಇವು ಗ್ರಾಹಕಗಳು. ಆಂಗ್ಲ ಭಾಷೆಯಲ್ಲಿ ಗ್ರಾಹಕಗಳನ್ನು ರೆಸೆಪ್ಟಾರ್ಸ್ ಎಂದು ಕರೀತೇವೆ. ಕಾರ್ಯನಿರ್ವಾಹಕಗಳು ರೆಗ್ಯುಲೇಟರ್ಸ್, ಪ್ರತಿಕ್ರಿಯೆಗಳನ್ನು ನೀಡುವ ದೇಹದ ಭಾಗಗಳು, ಅವೇ ನಮ್ಮ ದೇಹದಲ್ಲಿ ಸ್ನಾಯುಗಳು ಹಾಗೂ ಗ್ರಂಥಿಗಳು, ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್. 3ನೇದು ಸಂಯೋಜಕಗಳು, ಅವುಗಳನ್ನೇ ಕಂಡಕ್ಟರ್ಸ್ ಅಂತ ಕರೀತೇವೆ. ಅವು ಗ್ರಾಹಕಗಳು ಹಾಗೂ ಕಾರ್ಯನಿರ್ವಾಹಕಗಳ ನಡುವೆ ಸಂಪರ್ಕವನ್ನು ಸೂಚಿಸುವ ಭಾಗಗಳು. ಕಂಡಕ್ಟರ್ಸ್ ಅಥವಾ ಸಂಯೋಜಕಗಳು ಗ್ರಾಹಕಗಳ ಹಾಗೂ ಕಾರ್ಯನಿರ್ವಾಹಕಗಳ ನಡುವೆ ಸಂಪರ್ಕವನ್ನು ಸೂಚಿಸುವ ಭಾಗಗಳಾಗಿದ್ದಾವೆ, ಅವೇ ನರಗಳು. 2ನೇ ಪ್ರಶ್ನೆ: ಸಂಸರ್ಗದಲ್ಲಿ 2 ನರಕೋಶಗಳ ನಡುವೆ ಏನಾಗುತ್ತದೆ? ಮಾಹಿತಿಗಳು ವಿದ್ಯುತ್ ತರಂಗಗಳ ವಿಧಾನದಲ್ಲಿ ನಿರಂತರ ನರಗಳಲ್ಲಿ ರವಾನಿಸಲ್ಪಟ್ಟು ಜೀವಿಯಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯು ಸಮರ್ಪಕವಾಗಿ ನಡೆಯುತ್ತದೆ.
ಇದನ್ನು ನಾವು ನರಕೋಶವನ್ನ ವಿಷಯವನ್ನ ನಿಮಗೆ ಅರ್ಥೈಸುವ ಸಮಯದಲ್ಲಿ ತಿಳಿಸ್ದೆ ಸಂಸರ್ಗ, ಆಂಗ್ಲ ಭಾಷೆಯಲ್ಲಿ ಸಿನಾಪ್ಸಿಸ್ ಅಂತ ಕರೀತೇವೆ. ಏನು ಈ ಸಂಸರ್ಗ ಅಂದರೆ ಎರಡು ನರಗಳ ನಡುವೆ ಬಂಧನ ಉಂಟಾಗುತ್ತೆ. ಯಾವ ರೀತಿ ಒಂದು ನ್ಯೂರಾನಿನ ಆಕ್ಸಾನ್ ಮತ್ತೊಂದು ನ್ಯೂರಾನ್ನ ಡೆಂಡ್ರೈಟ್ ಜೊತೆ ಕೂಡುವಂಥ ಸ್ಥಳ, ಹಾಗೆ ದೇಹದಲ್ಲಿರುವ ಮಿಲಿಯನ್ ಗಟ್ಟಲೆ ಇರ್ತಕ್ಕಂಥ ನರಗಳು ಈ ಸಂಸರ್ಗದ ರೂಪದಲ್ಲಿ ಒಂದನ್ನೊಂದು ಜೋಡಿಸಲ್ಪಟ್ಟಿದೆ. ಅಂಥ ಜೋಡಣೆಯಲ್ಲಿ ಮಾಹಿತಿಗಳು ನಿರಂತರ ಸಾಗ್ತವೆ ದೇಹವನ್ನು ಸಮಸ್ಥಿತಿಯಲ್ಲಿ ಇಡಲು ಅಥವಾ ಬಾಹ್ಯ ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿದ್ದರೆ ಈ ಸಂಸರ್ಗ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಯಾಕಂದರೆ ಮಾಹಿತಿಗಳು ವಿದ್ಯುತ್ ತರಂಗಗಳ ವಿಧಾನದಲ್ಲಿ ನಿರಂತರ ರವಾನಿಸಲ್ಪಡುತ್ತೆ. ಇದರಿಂದ ದೇಹ ಸಮತೋಲನ ಸ್ಥಿತಿಯಲ್ಲಿ ಇರುತ್ತೆ. ಮೂರನೇ ಪ್ರಶ್ನೆ, ನ್ಯೂರಾನ್ನ ಅಂದವಾದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ಅವುಗಳ ಕಾರ್ಯವನ್ನು ತಿಳಿಸಿ. ಕೋಶಕಾಯ ಸೈಟಾನ್ ಮಾಹಿತಿಗಳನ್ನು ಸಂಗ್ರಹಿಸಿಡುವುದು ಹಾಗೂ ರವಾನೆ ಮಾಡುವುದು. ಡೆಂಡ್ರೈಟ್ಗಳು, ಡೆಂಡ್ರೈಟಿಸ್ ಬಾಹ್ಯ ಪ್ರಚೋದನೆಗಳನ್ನು ಕೋಶಕಾಯಕ್ಕೆ ಕಳುಹಿಸುತ್ತದೆ. ಆಕ್ಸಾನ್ ನ್ಯೂರಾನ್ನ ಅತಿ ಉದ್ದವಾದ ಭಾಗವಾಗಿದ್ದು ಪ್ರತಿಕ್ರಿಯೆಗಳನ್ನು ಕೋಶಕಾಯದಿಂದ ಕಾರ್ಯನಿರ್ವಾಹಕಗಳಿಗೆ ತಲುಪಿಸುತ್ತದೆ. ಇಲ್ಲಿ ಒಂದನ್ನು ನೀವು ಗ್ರಹಿಸಬೇಕಾಗಿದೆ, ಇಲ್ಲಿ ಚಿತ್ರ ಅಂತ ಆಗಬೇಕು. ಚಿತ್ರ, ನ್ಯೂರಾನ್ನ ಚಿತ್ರ. ನರಕೋಶದ ಚಿತ್ರ. ನ್ಯೂರಾನ್ನ ಸರಳ ಚಿತ್ರ. ಇದರಲ್ಲಿ ಭಾಗಗಳನ್ನು ನಾವು ಗುರುತಿಸೋಣಂತೆ. ಡೆಂಡ್ರೈಟಿಸ್, ಕೋಶಕಾಯ ಅಥವಾ ಇಂಗ್ಲಿಷ್ನಲ್ಲಾದರೆ ಸೈಟಾನ್ ಅಂತ ಕರೀತೇವೆ. ಉದ್ದನೆಯ ಡೆಂಡ್ರೈಟ್ ಇದು, ಇದನ್ನ ಆಕ್ಸಾನ್. ಮೂರು ಪ್ರಮುಖ ಭಾಗಗಳು ಒಂದು ನ್ಯೂರಾನ್ನ ಚಿತ್ರ.
ಇವತ್ತಿನ 3ನೇ ಭಾಗ ಇರ್ತಕ್ಕಂಥ 6 ಭಾಗಗಳು ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ. ಇವತ್ತಿನ 3ನೇ ಭಾಗ ಮಾನವನ ನರಾಂಗ ವ್ಯೂಹ. ಪ್ರೀತಿಯ ಮಕ್ಕಳೇ, ಈ ಮಾನವನ ನರಾಂಗ ವ್ಯೂಹವು ಪ್ರಮುಖವಾಗಿ 3 ಕೇಂದ್ರಗಳಾಗಿ ನಾವು ವರ್ಗೀಕರಿಸ್ತೇವೆ. ಮೊದಲನೇದು ಕೇಂದ್ರೀಯ ನರಾಂಗ ವ್ಯೂಹ, ಎರಡನೇದು ಪರಧಿ ನರಾಂಗ ವ್ಯೂಹ, ಮೂರನೇದು ಸ್ವಯಂ ನಿಯಂತ್ರಿತ ನರಾಂಗ ವ್ಯೂಹ. ಅದನ್ನೇ ಇಂಗ್ಲಿಷ್ನಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS, ಪೆರಿಫೆರಲ್ ನರ್ವಸ್ ಸಿಸ್ಟಮ್ PNS, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ANS ಅಂತ ನಾವು ವಿಂಗಡಿಸ್ತೇವೆ. ತುಂಬ ಸರಳವಾಗಿ ನಮಗೆ ಅರ್ಥ ಆಗುತ್ತೆ. ಈ ನಕ್ಷೆಯ ರೂಪದಲ್ಲಿ ಇಡೀ ಮಾನವನ ನರಾಂಗ ವ್ಯೂಹವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಹಾಗೂ ಸುಲಭನೂ ಆಗುತ್ತೆ. ಮಾನವನ ನರಾಂಗ ವ್ಯೂಹ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು 3 ಭಾಗಗಳು: CNS, PNS, ANS. ಕೇಂದ್ರೀಯ ನರಾಂಗ ವ್ಯೂಹ, ಪರಿಧಿ ನರಾಂಗ ವ್ಯೂಹ, ಸ್ವಯಂ ನಿಯಂತ್ರಿತ ನರಾಂಗ ವ್ಯೂಹ. ಕೇಂದ್ರೀಯ ನರಾಂಗ ವ್ಯೂಹವನ್ನು 2 ಭಾಗಗಳು ನಾವು ಅರ್ಥೈಸ್ಕೊಳ್ತೇವೆ. ಮೊದಲನೇದು ಮೆದುಳು, ಎರಡನೇದು ಮೆದುಳು ಬಳ್ಳಿ. ಇಲ್ಲಿ ಪದ ದಯವಿಟ್ಟು ಗಮನಿಸಿ. ಮೆದುಳು ಅಂತಲೂ ಕರಿಬೋದು, ಮಿದುಳು ಅಂತಲೂ ಕರಿಬೋದು. ಮಿದುಳು ಅಥವಾ ಮೆದುಳು. ಮೆದುಳು, ಮೆದುಳು ಬಳ್ಳಿ. ಮೆದುಳನ್ನು ಮತ್ತೆ 3 ಭಾಗಗಳಾಗಿ ನಾವು ಅರ್ಥೈಸ್ಕೊಳ್ತೇವೆ: ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಮುಮ್ಮೆದುಳಿನಲ್ಲಿ 2 ಭಾಗ: ಮಹಾಮಸ್ತಿಷ್ಕ ಹಾಗೂ ಡಯೆನ್ಸೆಫಲಾನ್. ಹಿಮ್ಮೆದುಳಿನಲ್ಲಿ 3 ಭಾಗ: ಅನುಮಸ್ತಿಷ್ಕ, ಪಾನ್ಸ್ ವೆರೋಲಿ, ಮಣಿಶಿರ. ಇದು ಒಟ್ಟು ಮೆದುಳಿನ ಬಗ್ಗೆ. ಇನ್ನು ಪರದಿ ನರಾಂಗ ವ್ಯೂಹದಲ್ಲಿ ಮೆದುಳು ನರಗಳು, ಮೆದುಳು ಬಳ್ಳಿ ನರಗಳು. ಸ್ವಯಂ ನಿಯಂತ್ರಿತ ನರಾಂಗ ವ್ಯೂಹ ಮುಖ್ಯವಾಗಿ ಅನುವರ್ತನೆ, ಪ್ಯಾರಾ ಅನುವರ್ತನೆ ಅಂತ ಕರೀತೇವೆ. ಈಗ ನಾವು ಆಂಗ್ಲ ಭಾಷೆಯಲ್ಲಿ ಹೇಳೋದಾಗಿದ್ರೆ human nervous system is divided into 3 main divisions: central nervous system, peripheral nervous system, and autonomic nervous system. The central nervous system has brain and spinal cord. The brain is been understood in 3 divisions: forebrain, midbrain, hindbrain. The forebrain has cerebrum and diencephalon. The hindbrain has cerebellum, pons veroli and medulla oblongata ಅಂತ ಕರೀತೇವೆ. Peripheral nervous system has cranial nerves and spinal nerves ಅಂತ ಕರೀತೇವೆ ಇಂಗ್ಲಿಷ್ನಲ್ಲಾದರೆ. Autonomic nervous system sympathetic, ಪ್ಯಾರಾಸಿಂಪಥೆಟಿಕ್. ಈ ರೀತಿಯಲ್ಲಿ ಇಡೀ ಮಾನವನ ನರಾಂಗ ವ್ಯೂಹವನ್ನು ನಾವು ಈ ಸರಳ ರೇಖಾಕೃತಿಯ ರಚನೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ನಾವು ಕೇಂದ್ರೀಯ ನರಾಂಗ ವ್ಯೂಹದಲ್ಲಿ ನಾವಿವತ್ತು ಮೆದುಳು ಇದರ ಬಗ್ಗೆ ನಾವು ತಿಳ್ಕೊತೇವೆ. ಕೇಂದ್ರೀಯ ನರಾಂಗ ವ್ಯೂಹವು ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೆದುಳು ಮತ್ತು ಮೆದುಳು ಬಳ್ಳಿ ಇವುಗಳನ್ನು ಹೊಂದಿದೆ. ಈ ಮೆದುಳು ಮತ್ತು ಮೆದುಳು ಬಳ್ಳಿ
ಎರಡೂ ಸಹ 3 ಪದರಗಳಿಂದ ರಕ್ಷಿಸಲ್ಪಟ್ಟಿದೆ. ಅದರಲ್ಲಿ ಹೊರಪದರ ಡ್ಯೂರಾಮೀಟರ್. ಈ ಹೊರಪದರವನ್ನು ಡ್ಯೂರಾಮೀಟರ್ ಹೊರಪದರ, ಮಧ್ಯಪದರ ಅರೆಕ್ನಾಯ್ಡ್, ಇದು ಮಧ್ಯಪದರ. ಪಯಾಮೀಟರ್ ಒಳಪದರ. ಈ 3 ಪದರಗಳಿಂದ ಆವೃತಗೊಂಡಿದ್ದಾವೆ ಮೆದುಳು ಮತ್ತು ಮೆದುಳು ಬಳ್ಳಿ. ಬ್ರೇನ್, ಇಂಗ್ಲಿಷ್ನಲ್ಲಾದರೆ ಇದನ್ನು ಬ್ರೇನ್, ಇದು ಸ್ಪೈನಲ್ ಕಾರ್ಡ್. ಈ 3 ಪದರಗಳನ್ನು ಒಟ್ಟಿಗೆ ಮೆನೈಂಜಸ್ ಅಂತ ಕರೀತೇವೆ. ಆ ಮೆನೈಂಜಸ್ ಹಾಗೂ ಈ 3 ಪದರಗಳ ನಡುವೆ ಇರ್ತಕ್ಕಂಥ ಒಂದು ದ್ರಾವಣ ಇದೆ, ಅದೇ ಸೆರೆಬ್ರೋಸ್ಪೈನಲ್ ದ್ರಾವಣ ಅಂತ ಕರೀತೇವೆ. CSF, ದ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಈ ಸೆರೆಬ್ರೋಸ್ಪೈನಲ್ ದ್ರಾವಣ ಮೆದುಳಿಗೆ ಹಾಗೂ ಮೆದುಳು ಬಳ್ಳಿಗೆ ರಕ್ಷಣೆನೂ ಕೊಡುತ್ತೆ ಘರ್ಷಣೆಗಳಿಂದ. ಅಷ್ಟೇ ಅಲ್ಲ, ಪೋಷಕಾಂಶಗಳನ್ನು ಸಹ ಕೊಡುತ್ತದೆ. ಈ ಪದರಗಳ ನಡುವೆ ನೀರಿನಂತಹ ದ್ರಾವಣವಾದ ಸೆರೆಬ್ರೋಸ್ಪೈನಲ್ ದ್ರಾವಣ ಇದ್ದು, ಆ ಸೆರೆಬ್ರೋಸ್ಪೈನಲ್ ದ್ರಾವಣ ಮೆದುಳು ಬಳ್ಳಿಗೆ ರಕ್ಷಣೆ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದು ಮೆದುಳು ಮತ್ತು ಮೆದುಳು ಬಳ್ಳಿಗಳಲ್ಲಿ ಇರ್ತಕ್ಕಂಥ 3 ಪದರಗಳು. ಅವುಗಳನ್ನು ಒಟ್ಟಿಗೆ ಮೆನೈಂಜೀಸ್ ಅಂತ ಕರೀತೇವೆ. ಅದರಲ್ಲೊಂದು ದ್ರಾವಣ ಇದೆ CSF. ತುಂಬ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, CSFನ ಕಾರ್ಯ ಏನು, ಅಥವಾ ಸೆರೆಬ್ರೋಸ್ಪೈನಲ್ ದ್ರಾವಣವು ಯಾವ ರೀತಿ ಮೆದುಳು ಬಳ್ಳಿಗೆ ಸಹಕರಿಸುತ್ತದೆ. ಒಂದು, ಮೆದುಳು ಬಳ್ಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಎರಡನೇದು, ಘರ್ಷಣೆಗಳಿಂದ ಆಘಾತಗಳಿಂದ ರಕ್ಷಿಸುತ್ತದೆ ಈ ಒಂದು ದ್ರಾವಣ. ಮೆದುಳು, ಈಗ ನಾವು ಮೆದುಳಿನ ಬಗ್ಗೆ ತಿಳ್ಕೊತಾ ಇದ್ದೇವೆ. ಮಾನವನ ಮೆದುಳು ಮಾನವನು ಸೃಷ್ಟಿಯಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆದಿದ್ದಾನೆ. ಇದಕ್ಕೆ ಕಾರಣ ಅವನಲ್ಲಿನ ಉನ್ನತ ಬೆಳವಣಿಗೆಯನ್ನು ಹೊಂದಿದ ಮೆದುಳು. ಮಾನವನ ಮೆದುಳಿನ ಗಾತ್ರವು ಅಂದಾಜಿನಲ್ಲಿ ಈ ರೀತಿ ಇರುತ್ತದೆ. ಹುಟ್ಟಿದಾಗ ಆ ಮಗುವಿನ ಮೆದುಳಿನ ಗಾತ್ರ 350 ಗ್ರಾಂ. 1 ವರ್ಷದ ಮಗುವಿನಲ್ಲಿ 1000 ಗ್ರಾಂ. ವಯಸ್ಕ ಗಂಡು 1400 ಗ್ರಾಂ. ವಯಸ್ಕ ಹೆಣ್ಣು 1260 ಗ್ರಾಮುಗಳು. ಮೆದುಳಿನ ಗಾತ್ರ ಬೆಳವಣಿಗೆ ಆದಂಗೆ ಅದರ ಗಾತ್ರದಲ್ಲಿ, ಅದರ ತೂಕದಲ್ಲಿ ಸಹ ನಾವು ವ್ಯತ್ಯಾಸವನ್ನು ಕಾಣ್ತೇವೆ. ಇಂಥ ಮಾನವನ ಮೆದುಳಿನ ಒಂದು ಆಳವಾದ ಅಧ್ಯಯನವನ್ನು 10ನೇ ತರಗತಿಯ ಮಟ್ಟಕ್ಕೆ ನಾವು ತಿಳ್ಕೊಳ್ಳೋಣ. ಈ ಮಾನವನ ಮೆದುಳಿನ ನೀಳಛೇದ ನೋಟ, ದ ವರ್ಟಿಕಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್. ಮಾನವನ ಮೆದುಳಿನ ನೀಳಛೇದ ನೋಟದಲ್ಲಿ ಮೊದಲನೇ ಭಾಗ ಮಹಾಮಸ್ತಿಷ್ಕ. ಮೊದಲನೇ ಭಾಗವನ್ನು ನಾವು ಮಹಾಮಸ್ತಿಷ್ಕ ಎಂದು ಕರೀತೇವೆ. ಇದನ್ನು ಇಂಗ್ಲಿಷ್ನಲ್ಲಿ ಸೆರೆಬ್ರಮ್. ಇನ್ನು ಎರಡನೇ ಭಾಗ, ಈ ಎರಡನೇ ಭಾಗ ಮಧ್ಯ ಮೆದುಳು. ಇಂಗ್ಲಿಷ್ನಲ್ಲಿ ಮಿಡ್ ಬ್ರೈನ್.
ಇನ್ನು ಮೂರನೇ ಭಾಗ, ಈ ಮೂರನೇ ಭಾಗವನ್ನು ಅದನ್ನು ನಾವು ಥಲಾಮಸ್ ಇಂಗ್ಲೀಷ್ನಲ್ಲಿ ಸಹ ಥಲಾಮಸ್ ಅಂತಲೇ ಕರೀತೇವೆ. ನಾಲ್ಕನೇ ಭಾಗ ಪಾನ್ಸ್, ಇಂಗ್ಲೀಷ್ನಲ್ಲಿ ಸಹ ಪಾನ್ಸ್ ವೆರೋಲಿ ಅಂತಲೂ ಕರಿತೇವೆ ಅಥವಾ ಪಾನ್ಸ್ ಅಂತಲೂ ನೀವು ಕರಿಬೋದು. ಮತ್ತೊಂದು ಭಾಗ ಎಲೆಯ ಆಕೃತಿಯಲ್ಲಿರ್ತಕ್ಕಂಥ ಈ ಭಾಗವನ್ನು ನಾವು ಸೆರೆಬೆಲ್ಲಂ ಅಥವಾ ಅನುಮಸ್ತಿಷ್ಕ ಅಥವಾ ಸೆರೆಬೆಲ್ಲಂ ಅಂತ ಕರಿತೇವೆ. ಇನ್ನು ಕೊನೆ ಭಾಗ, ಈ ಭಾಗವನ್ನು ಮಣಿಶಿರ ಅಥವಾ ಇಂಗ್ಲೀಷ್ನಲ್ಲಾದರೆ ಮೆಡುಲ್ಲಾ ಅಬ್ಲಾಂಗೇಟಾ ಅಂತ ಕರೀತೇವೆ. ಮಾನವನ ಮೆದುಳಿನ ನೀಳಛೇದ ನೋಟ, ವರ್ಟಿಕಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್, ಇದರಲ್ಲಿ ಇಷ್ಟು ಭಾಗಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಒಂದೊಂದೇ ಇಡೀ ಮಾನವನ ಮೆದುಳನ್ನು ನಾವು ಅರ್ಥೈಸಿಕೊಂಡಾಗ ತಿಳಿದುಕೊಳ್ಳತಕ್ಕಂಥದ್ದು ಮಾನವನ ಮೆದುಳನ್ನು 3 ಭಾಗಗಳಲ್ಲಿ ನಾವು ತಿಳಿಯುತ್ತೇವೆ. ಮೊದಲನೇದು ಮುಮ್ಮೆದುಳು, ಅದನ್ನೇ ಆಂಗ್ಲ ಭಾಷೆಯಲ್ಲಿ ಫೋರ್ ಬ್ರೇನ್ ಅಂತ ಕರೀತೇವೆ. ಈ ಮುಮ್ಮೆದುಳಿನಲ್ಲಿ ಮುಖ್ಯವಾಗಿ ಫೋರ್ ಬ್ರೇನ್, ಮಹಾಮಸ್ತಿಷ್ಕ ಹಾಗೂ ಡಯನ್ಸೆಫಲಾನುಗಳಿದ್ದಾವೆ. ಮಹಾಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಈ ಮಹಾಮಸ್ತಿಷ್ಕ, ಹಾಗೂ 2 ಸಮಭಾಗಗಳಾಗಿ ವಿಂಗಡಿಸ್ತೇವೆ, ಬಲಭಾಗ ಹಾಗೂ ಎಡಭಾಗ. ಮಹಾಮಸ್ತಿಷ್ಕದ ಹೊರಭಾಗವು ತೊಗಟೆ ಅಥವಾ ಇದನ್ನು ನಾವು ಕಾರ್ಟೆಕ್ಸ್ ಅಂತಲೂ ಕರಿತೇವೆ ಇಂಗ್ಲೀಷ್ನಲ್ಲಿ. ಅದು ಬೂದಿ ಬಣ್ಣದ್ದಾಗಿದ್ದು ಸೈಟಾನ್ಗಳನ್ನು ಒಳಗೊಂಡಿದೆ. ಅದೇ ಮಹಾಮಸ್ತಿಷ್ಕದ ಒಳಭಾಗ ಬಿಳಿ ಬಣ್ಣವಾಗಿದ್ದು ಆಕ್ಸಾನ್ ಮತ್ತು ಡೆಂಡ್ರೈಟ್ಗಳನ್ನು ಒಳಗೊಂಡಿದೆ. ತೊಗಟೆಯು ಅಧಿಕ ಮಡಿಕೆಗಳನ್ನು ಒಳಗೊಂಡಿದ್ದು ಮಹಾಮಸ್ತಿಷ್ಕದ ಮೇಲ್ಮೈ ವಿಸ್ತೀರ್ಣವನ್ನು ಅಧಿಕಗೊಳಿಸುತ್ತದೆ. ಮಹಾಮಸ್ತಿಷ್ಕವು ಯಾವ ಪ್ರಮುಖ ಕಾರ್ಯ? ಜಾಗೃತಿ, ಬುದ್ಧಿಶಕ್ತಿ, ತರ್ಕ, ಭಾವನೆ ಹಾಗೂ ಆತ್ಮಸ್ಥೈರ್ಯಗಳ ಕೇಂದ್ರವಾಗಿದೆ. ಇಂಥ ಮಹಾಮಸ್ತಿಷ್ಕದ ಎಡಭಾಗವು ಬಲಭಾಗದ ಅಂಗಗಳನ್ನು ನಿಯಂತ್ರಿಸುತ್ತದೆ. ಮಹಾಮಸ್ತಿಷ್ಕದ ಬಲಭಾಗವು ಎಡಭಾಗದ ದೇಹದ ಅಂಗಗಳನ್ನು ನಿಯಂತ್ರಿಸುತ್ತದೆ. ಮುಮ್ಮೆದುಳಿನಲ್ಲಿ ನಾವು ನೋಡ್ತಕ್ಕಂಥದ್ದು 2 ಭಾಗಗಳು. ಒಂದು ಮಹಾಮಸ್ತಿಷ್ಕ ಅಥವಾ ಸೆರೆಬ್ರಮ್ ಅಂತ ಕರಿತೇವೆ, ಎರಡನೇದು ಡಯನ್ಸೆಫಲಾನ್. ಇಲ್ಲಿ ನೀವು ನೋಡ್ತಕ್ಕಂಥ ಸೆರೆಬ್ರಮ್ ಅಥವಾ ಮಹಾಮಸ್ತಿಷ್ಕ ಮೆದುಳಿನ ದೊಡ್ಡ ಭಾಗ, 3/4 ಭಾಗದಷ್ಟು ಮೆದುಳು ಮಹಾಮಸ್ತಿಷ್ಕದಿಂದ ಆವೃತಗೊಂಡಿದೆ. 2 ಸಮಭಾಗಗಳಾಗಿ ನಾವು ವರ್ಗೀಕರಿಸ್ತೇವೆ, ಒಂದು ಬಲಭಾಗ ಮತ್ತೊಂದು ಎಡಭಾಗ. ಹೊರಗಿನ ಮಹಾಮಸ್ತಿಷ್ಕವು ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು ತೊಗಟೆಯಿಂದ ಆವೃತಗೊಂಡಿದೆ ಅಥವಾ ತೊಗಟೆ ಅಂತ ಕರೀತೇವೆ ಅದನ್ನು, ಕಾರ್ಟೆಕ್ಸ್ ಅಂತ. ಅದು ಬೂದಿ ಬಣ್ಣದಲ್ಲಿದೆ, ಸೈಟಾನ್ಗಳಿಂದ ತುಂಬಿದೆ. ಒಳಗಿನ ಮೆಡುಲ್ಲವು, ಒಳಗಿನ ಭಾಗವನ್ನು ಮೆಡುಲ್ಲಾ ಅಂತ ಕರಿತೇವೆ. ಆ ಒಳಗಿನ ಭಾಗ ಬಿಳಿ ಬಣ್ಣದ್ದಾಗಿದೆ, ಅದು ಆಕ್ಸಾನ್ ಮತ್ತು ಡೆಂಡ್ರೈಟ್ಗಳನ್ನು ಒಳಗೊಂಡಿದೆ. ತೊಗಟೆಯ ಭಾಗದಲ್ಲಿ ಅಧಿಕವಾದ ಮಡಿಕೆಗಳು ಇದ್ದಾಗ ಮಹಾಮಸ್ತಿಷ್ಕದ ವಿಸ್ತೀರ್ಣತೆ ಹೆಚ್ಚಾಗತ್ತೆ. ಮಹಾಮಸ್ತಿಷ್ಕವು ಬುದ್ಧಿಶಕ್ತಿ, ಜ್ಞಾನಶಕ್ತಿ ಹಾಗೂ ತರ್ಕ ಮಾಡುವಂಥ ಭಾವನೆಗಳ
ಆತ್ಮಸ್ಥೈರ್ಯಗಳ ಕೇಂದ್ರ ಅದಾಗಿದೆ. ಇಟ್ ಈಸ್ ಎ ಸೀಟ್ ಆಫ್ ಕಾನ್ಷಿಯಸ್ನೆಸ್, ವಿಲ್ ಪವರ್, ಥಿಂಕಿಂಗ್, ರೀಸನಿಂಗ್, ಮೆಮೊರಿ ಪವರ್. ಆಲ್ ದಿಸ್ ಸೆಂಟರ್ ಈಸ್ ಸೆರೆಬ್ರಮ್. ಇಂಥ ಮಹಾಮಸ್ತಿಷ್ಕದ ಎಡಭಾಗವು ಬಲಭಾಗದ ಅಂಗಗಳನ್ನು ನಿಯಂತ್ರಣದಲ್ಲಿಡುತ್ತೆ, ಬಲಭಾಗವು ಎಡಭಾಗದ ಅಂಗಗಳನ್ನು ನಿಯಂತ್ರಣದಲ್ಲಿಡುತ್ತೆ. ಈಗಾಗಲೇ ನಾವು ತಿಳ್ಕೊಂಡ್ವಿ ಮೆದುಳು, ಆ ಮೆದುಳು ಈಗಾಗಲೇ 3 ಪದರಗಳಿಂದ ಆವೃತಗೊಂಡಿದೆ. ಅಷ್ಟೇ ಅಲ್ಲ, ಅದಕ್ಕೆ ಮತ್ತೊಂದಿದೆ, ಅದೇನೇ ಕ್ರೇನಿಯಂ ಅಂತ ಕರಿತೇವೆ ಅಥವಾ ಬುರುಡೆ ಅಂತೀವಿ. ಆ ಬುರುಡೆಯಿಂದ ಆವೃತಗೊಂಡಿರ್ತಕ್ಕಂಥ ಮೆದುಳಿನಲ್ಲಿ ಮೊದಲನೇದೇ ಮುಮ್ಮೆದುಳು. ಆ ಮುಮ್ಮೆದುಳಿನಲ್ಲಿ ಬರ್ತಕ್ಕಂಥ ಮಹಾಮಸ್ತಿಷ್ಕ ಈಗ ನಾವು ತಿಳ್ಕೊಂಡ್ವಿ. ತದನಂತರ ಡಯನ್ಸೆಫೆಲಾನ್, ಮುಮ್ಮೆದುಳಿನ 2ನೇ ಭಾಗ ಮಹಾಮಸ್ತಿಷ್ಕದ ತಳಭಾಗದಲ್ಲಿದೆ. ಆ ತಳಭಾಗದಲ್ಲಿರ್ತಕ್ಕಂಥ ಡಯನ್ಸೆಫೆಲಾನ್ನಲ್ಲಿ ಮೇಲ್ಗಡೆ ಥಲಾಮಸ್, ಕೆಳಗಡೆ ಹೈಪೋಥಲಾಮಸ್ ಇದೆ. ಥಲಾಮಸ್ ಜ್ಞಾನೇಂದ್ರಿಯಗಳಿಂದ ಮಾಹಿತಿಯನ್ನು ಮಹಾಮಸ್ತಿಷ್ಕಕ್ಕೆ ಕೊಂಡೊಯ್ಯುತ್ತೆ. ಇನ್ನು ಹೈಪೋಥಲಾಮಸ್ ದೇಹದ ಉಷ್ಣಾಂಶವನ್ನು ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲ, ನಿದ್ರೆ, ನೀರಿನ ಸಮತೋಲನತೆ ಹಾಗೂ ಹಸಿವನ್ನು ನಿಯಂತ್ರಿಸುತ್ತದೆ. ಸ್ವಯಂ ನಿಯಂತ್ರಿತ ನರಾಂಗ ವ್ಯೂಹದ ಕಾರ್ಯಗಳನ್ನು ಸಹ ನಿಯಂತ್ರಿಸುತ್ತದೆ ಈ ಹೈಪೋಥಲಾಮಸ್. ಡಯನ್ಸೆಫೆಲಾನ್, ಇಂಗ್ಲಿಷ್ನಲ್ಲಿ ಸಹ ಡಯನ್ಸೆಫೆಲಾನ್ ಅಂತಲೇ ಕರೀತೇವೆ, ಇಂಗ್ಲಿಷ್ನಲ್ಲಿ ಸಹ ಥಲಾಮಸ್ಗೆ ಥಲಾಮಸ್, ಹೈಪೋಥಲಾಮಸ್, ಹೈಪೋಥಲಾಮಸ್. ಒಟ್ಟಾರೆ ಡಯನ್ಸೆಫೆಲಾನ್ನ ಮತ್ತೆ 2 ಭಾಗ ಥಲಾಮಸ್ ಮತ್ತು ಹೈಪೋಥಲಾಮಸ್ ಎಂಬುದು ನೆನಪಿನಲ್ಲಿಟ್ಕೊಳ್ಳಿ. ಮಧ್ಯ ಮೆದುಳು ಅಥವಾ ಮಿಡ್ ಬ್ರೈನ್ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಾದರೆ ಈ ಮಧ್ಯ ಮೆದುಳನ್ನು ನಾವು ಮಿಡ್ ಬ್ರೈನ್, ಮಿಡ್ ಬ್ರೈನ್ ಅಂತ ಕರೀತೇವೆ. ಮೆದುಳಿನ ಕಡಿಮೆ ಭಾಗವನ್ನು ಆವರಿಸಿದ್ದು ಮಹಾಮಸ್ತಿಷ್ಕ ಹಾಗೂ ಅನುಮಸ್ತಿಷ್ಕಗಳನ್ನು ಸಂಯೋಜಿಸುತ್ತದೆ. ಮಾಹಿತಿಗಳು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ರವಾನಿಸಲಾಗುತ್ತದೆ. ಕಣ್ಣು ಹಾಗೂ ಕಿವಿಗಳ ಮಾಹಿತಿಗಳನ್ನು ಗ್ರಹಿಸುತ್ತದೆ. ಕಡಿಮೆ ಭಾಗ ಸಂಯೋಜನೆ ಹೂಡುವಂತಹ ಭಾಗ ಈ ಮಧ್ಯ ಮೆದುಳು. ಯಾವುದನ್ನು ಸಂಯೋಜನೆ ಮಾಡ್ತಾ ಇದೆ? ಮುಮ್ಮೆದುಳಿನ ಮೊದಲನೇ ಭಾಗವಾದ ಮಹಾಮಸ್ತಿಷ್ಕ, ಹಿಮ್ಮೆದುಳಿನಲ್ಲಿ ಬರ್ತಕ್ಕಂತಹ ಅನುಮಸ್ತಿಷ್ಕ. ಮಹಾಮಸ್ತಿಷ್ಕ ಇಂಗ್ಲಿಷ್ನಲ್ಲಿ ನಮಗೆ ಗೊತ್ತಿದೆ ಸೆರೆಬ್ರಮ್. ಅನುಮಸ್ತಿಷ್ಕವನ್ನು ಸೆರೆಬೆಲ್ಲಮ್. ಮಿಡ್ ಬ್ರೈನ್ ಈಸ್ ಎ ರಿಲೇ ಸ್ಟೇಷನ್. ಅದನ್ನೇ ನಾನಿಲ್ಲಿ ಬರೆದಿದ್ದೇವೆ ನೋಡಿ, ಪ್ರಸರಣ ಕೇಂದ್ರ. ಯಾವ ರೀತಿ ಸೆರೆಬ್ರಮ್ ಆ್ಯಂಡ್ ಸೆರೆಬೆಲ್ಲಮ್, ಇಟ್ ಈಸ್ ಕನೆಕ್ಟಿಂಗ್ ಆ್ಯಂಡ್ ಇಟ್ ಈಸ್ ಸೆಂಡಿಂಗ್ ದ ಮೆಸೇಜಸ್. ಕಾರಣ ಮಧ್ಯ ಮೆದುಳು ಒಂದು ಪ್ರಸರಣ ಕೇಂದ್ರವಾಗಿದೆ. ಮಹಾಮಸ್ತಿಷ್ಕ ಹಾಗೂ ಅನುಮಸ್ತಿಷ್ಕಗಳನ್ನು ಸಂಯೋಜಿಸುತ್ತದೆ. ಮಾಹಿತಿಗಳು ಹಿಮ್ಮೆದುಳಿನಿಂದ, ಯಾಕೆಂದರೆ ಅನುಮಸ್ತಿಷ್ಕ ಬರೋದು ಹಿಮ್ಮೆದುಳಿನಲ್ಲಿ, ಹಿಮ್ಮೆದುಳಿನಿಂದ ಮುಮ್ಮೆದುಳಿನಲ್ಲಿ ಬರುವಂಥದ್ದು ಸೆರೆಬ್ರಮ್, ಮುಮ್ಮೆದುಳಿಗೆ ರವಾನಿಸಲಾಗುತ್ತದೆ. ಕಣ್ಣು ಹಾಗೂ ಕಿವಿಗಳ ಮಾಹಿತಿಗಳನ್ನು ಗ್ರಹಿಸುತ್ತದೆ. ಹಿಮ್ಮೆದುಳು ಮುಖ್ಯವಾಗಿ ಹಿಮ್ಮೆದುಳನ್ನು ಹಿಂಡ್ ಬ್ರೈನ್ ಅಂತ ಕರೀತೇವೆ. ಹಿಂಡ್ ಬ್ರೈನ್, ಹಿಮ್ಮೆದುಳಿನಲ್ಲಿ 3 ಭಾಗಗಳಿದೆ. ಮೊದಲನೇದು ಪಾನ್ಸ್ ವೆರೋಲಿ, ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಹಾಗೂ ಮಣಿಶಿರಗಳನ್ನು ಸಂಯೋಜಿಸುವ ಭಾಗ. ಅಷ್ಟೇ ಅಲ್ಲ, ಆಹಾರ ಅಗಿಯುವುದು
ಮುಖಭಾವನೆಗಳು, ಶ್ವಾಸಕ್ರಿಯೆಗಳ ಕೇಂದ್ರ ಇದಾಗಿದೆ. 12 ಜೊತೆ ಮೆದುಳು ನರಗಳಲ್ಲಿ 4 ಜೊತೆ ಮೆದುಳು ನರಗಳು ಈ ಭಾಗದಿಂದ ಉಗಮಿಸುತ್ತದೆ. ಹಿಮ್ಮೆದುಳಿನಲ್ಲಿ ಬರ್ತಕ್ಕಂಥದ್ದು 3 ಭಾಗಗಳು. ಅದರಲ್ಲಿ ಮೊದಲನೇದು ಪಾನ್ಸ್ ವೆರೋಲಿ, ಅದು ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮಣಿಶಿರ. ಮಣಿಶಿರವನ್ನು ಇಂಗ್ಲಿಷ್ನಲ್ಲಿ ಮೆಡುಲ್ಲಾ ಅಬ್ಲಾಂಗೇಟಾ ಅಂತ ಕರೀತೇವೆ. ಮೆಡುಲ್ಲಾ ಅಬ್ಲಾಂಗೇಟಾ. ಮ್ಯಾಸ್ಟಿಕೇಶನ್ ಆಫ್ ಫುಡ್, ಆಹಾರ ಅಗಿಯುವುದು, ಮುಖಭಾವನೆಗಳನ್ನು ವ್ಯಕ್ತಪಡಿಸೋದು. ನಾವೆಲ್ಲ ನೋಡ್ತೀವಿ, ಕೆಲವರು ಉತ್ತಮ ರೀತಿಯಲ್ಲಿ ತಮ್ಮ ನಾಟಕೀಯ ಅಭಿನಯವನ್ನು ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ. ಮುಖಭಾವನೆಗಳಲ್ಲೇ ಮಾತುಗಳನ್ನು ಅಭಿವ್ಯಕ್ತ ಮಾಡ್ತಕ್ಕಂಥ ಕಲೆಯನ್ನು ಕೆಲವರು ಹೊಂದಿರ್ತಾರೆ. ಅದಕ್ಕೆ ಕಾರಣ ಅವರಲ್ಲಿ ಉನ್ನತವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ ಪಾನ್ಸ್ ವೆರೋಲಿನೇ. ಶ್ವಾಸಕ್ರಿಯೆಗಳ ಕೇಂದ್ರ, 12 ಜೊತೆ ಮೆದುಳು ನರಗಳಿದೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ, ಮನುಷ್ಯನಲ್ಲಿ. ಆ 12 ಜೊತೆಯಲ್ಲಿ 4 ಜೊತೆ ಮೆದುಳು ನರಗಳು ಬರುವಂಥದ್ದು ಈ ಪಾನ್ಸ್ ವಿರೋಲಿಯ ಭಾಗದಿಂದ. ನೆಕ್ಸ್ಟ್ 2ನೇ ಭಾಗ ಅನುಮಸ್ತಿಷ್ಕ. ಈ ಅನುಮಸ್ತಿಷ್ಕವನ್ನು ನಾವು ಇಂಗ್ಲೀಷ್ನಲ್ಲಿ ಈಗಾಗಲೇ ತಿಳಿಸಿದ್ವಿ. ಏನಂತ ತಿಳಿಸಿದ್ದೀವಿ ಅನುಮಸ್ತಿಷ್ಕವನ್ನು ಇಂಗ್ಲೀಷ್ನಲ್ಲಿ? ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಅಂತ ತಿಳಿಸಿದ್ವಿ. ದೇಹದ ಹಾವಭಾವಗಳನ್ನು ಸಮಸ್ಥಿತಿಯಲ್ಲಿಡುತ್ತದೆ. ನಡೆಯುವುದು, ಓಡುವುದು, ಇತರೆ ಐಚ್ಛಿಕ ಕೆಲಸಗಳನ್ನು, ಐಚ್ಛಿಕ ಅಂದರೆ ನಮ್ಮ ಹತೋಟಿಯಲ್ಲಿರ್ತಕ್ಕಂಥದ್ದು, ನಿಯಂತ್ರಣದಲ್ಲಿರ್ತಕ್ಕಂಥದ್ದು, ಐಚ್ಛಿಕ ಕೆಲಸಗಳನ್ನು ನಿಯಂತ್ರಣ ಹಾಗೂ ಸಮನ್ವಯಗೊಳಿಸುತ್ತದೆ ಈ ಅನುಮಸ್ತಿಷ್ಕ. ಅದಕ್ಕೆ ನೋಡಿ, ಒಬ್ಬ ಕುಡಿದಿರ್ತಕ್ಕಂಥ ವ್ಯಕ್ತಿ ನೇರ ನಡೆಯೋದಕ್ಕೆ ಸಾಧ್ಯತೆ ಇಲ್ಲ, ಸಮವಾಗಿ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳೋದಕ್ಕೂ ಸಾಧ್ಯತೆ ಇಲ್ಲ. ಯಾಕೆಂದರೆ ಅಂಥ ವ್ಯಕ್ತಿಯಲ್ಲಿ ಈ ಅನುಮಸ್ತಿಷ್ಕವು ಅಡಚಣೆಗೆ ಉಂಟಾಗಿರುತ್ತದೆ. ಮಣಿಶಿರ, ಇದನ್ನೇ ಮೆಡುಲ್ಲಾ ಅಬ್ಲಾಂಗೇಟಾ ಅಂತ ಕರಿತೀವಿ. ಮೆಡುಲ್ಲಾ ಅಬ್ಲಾಂಗೇಟಾ ಅತ್ಯಂತ ಒಳಭಾಗವಾಗಿದ್ದು ಎಲ್ಲ ಅನೈಚ್ಛಿಕ ಕೆಲಸಗಳಾದ, ನಮ್ಮ ಇಚ್ಛೆಗೆ ಒಳಪಡೋದಿಲ್ಲ. ಯಾವ್ಯಾವುದವು? ಉಸಿರಾಟ, ಹೃದಯ ಬಡಿತ, ರಕ್ತದ ಒತ್ತಡ, ಕಿಣ್ವಗಳ ಸ್ರವಿಕೆ ಹಾಗೂ ಆಹಾರ ನುಂಗುವುದು ಮೊದಲಾದ ಚಟುವಟಿಕೆಗಳನ್ನು ನಿಯಂತ್ರಿಸುವ ಕೇಂದ್ರಗಳನ್ನು ಹೊಂದಿದೆ. ಇಡೀ ಮೆದುಳು ಮೂಲ ಕೇಂದ್ರ. ಅಂಥದ್ರಲ್ಲಿ ಅನೈಚ್ಛಿಕ ಕೆಲಸಗಳ ನಿರ್ವಹಣೆ ಮೆಡುಲ್ಲಾ ಅಬ್ಲಾಂಗೇಟಾ. ಹೃದಯ ಬಡಿತ ಆಗಿರ್ಬೋದು, ರಕ್ತದ ಒತ್ತಡ ಆಗಿರ್ಬೋದು, ಕಿಣ್ವಗಳ ಸ್ರವಿಕೆ ಆಗಿರಬಹುದು, ಉಸಿರಾಟ ಆಗಿರಬಹುದು. ಉಸಿರಾಟ ಅನ್ನೋದಕ್ಕಿಂತ ಶ್ವಾಸಕ್ರಿಯೆ ಅಂತ ನಾವು ಕರೀಬೋದು. ಹಾಗೂ ಆಹಾರ ಅಗಿಯುವುದು, ನುಂಗುವುದು ಮುಖ್ಯವಾಗಿ, ಇವೆಲ್ಲವೂ ಸಹ ಮಣಿಶಿರದ ಕಾರ್ಯ ಆಗಿರುತ್ತೆ. ಇವತ್ತಿನ ನಮ್ಮ ತರಗತಿಯಲ್ಲಿ ಮಾನವನ ನರಾಂಗ ವ್ಯೂಹದಲ್ಲಿ ಬರ್ತಕ್ಕಂಥ ಕೇಂದ್ರೀಯ ನರಾಂಗ ವ್ಯೂಹ, CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇದರಲ್ಲಿ ಬರುವಂಥ ಮೊದಲನೇ ಭಾಗ ಯಾವುದದು? ಮೆದುಳು. ಈ ಮೆದುಳು ಏನದು? ಮೆದುಳಿನ ಭಾಗಗಳು ಯಾವುವು? ಆ ಮೆದುಳಿನ ಭಾಗಗಳಲ್ಲಿ ಬರ್ತಕ್ಕಂಥ ಕಿರುಭಾಗಗಳು, ಅವುಗಳ ಕಾರ್ಯಗಳೇನು ಎಂಬುದನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಕೇಂದ್ರೀಯ ನರಾಂಗ ವ್ಯೂಹದ ಮತ್ತೊಂದು ಭಾಗವಾದ ಮೆದುಳು ಬಳ್ಳಿ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ನಮ್ಮ ತರಗತಿಯಲ್ಲಿ ತಿಳಿದಿರ್ತಕ್ಕಂತಹ ಕೇಂದ್ರೀಯ ನರಾಂಗ ವ್ಯೂಹದಲ್ಲಿ ಬರ್ತಕ್ಕಂತಹ ಮೆದುಳಿನ ಬಗ್ಗೆ ಮನನ ಮಾಡುವುದಕ್ಕೆ ಮನೆಗೆಲಸ. ಮೆದುಳಿನ ಯಾವ ಭಾಗಗಳು ಈ ಕೆಳಗಿನ ಕಾರ್ಯಗಳ ಕೇಂದ್ರವಾಗಿದೆ? ಆಹಾರ ಅಗೆಯುವುದು, ನೀರಿನ ಪ್ರಮಾಣ ಸಮತೋಲನತೆ, ಮುಖಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವುದು, ಕಿಣ್ವಗಳ ಸ್ರವಿಕೆ. ಮೆದುಳಿನ ಯಾವ ಭಾಗಗಳು ಈ ಕೆಲಸಗಳನ್ನು ನಿರ್ವಹಿಸುತ್ತೆ ಎಂಬುದನ್ನು ನೀವು ಬರೀಬೇಕಾಗತ್ತೆ. 2ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ದೇಹದ ಬಲಭಾಗದ ಅಂಗಗಳು ಪಾರ್ಶ್ವಕ್ಕೊಳಗಾಗಿದೆ. ಅವನಲ್ಲಿ ಮೆದುಳಿನ ಯಾವ ಭಾಗವು ತೊಂದರೆಗೆ
ತೊಂದರೆಗೊಂಡಿದೆ ಎಂಬುದನ್ನು ನೀವೆಲ್ಲರೂ ಸಹ ಈ ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ. ಹಾಗೂ ಇವತ್ತಿನ ಕೇಂದ್ರೀಯ ನರಾಂಗ ವ್ಯೂಹದ ಮೆದುಳಿನ ಬಗ್ಗೆ ಮತ್ತೊಮ್ಮೆ ಮುಖ್ಯಾಂಶಗಳೆಲ್ಲವನ್ನೂ ಸಹ ಅರ್ಥೈಸಿಕೊಳ್ತೀರಿ ಎಂಬುದನ್ನು ಆಶಿಸ್ತಾ, ಮುಂದಿನ ತರಗತಿಯಲ್ಲಿ ಇದೇ ಕೇಂದ್ರೀಯ ನರಾಂಗ ವ್ಯೂಹದಲ್ಲಿ ಬರ್ತಕ್ಕಂಥ ಮತ್ತೊಂದು ಭಾಗ ಮೆದುಳು ಬಳ್ಳಿ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಸಹ ಶುಭವಾಗಲಿ. ಸಮಸ್ತ ಲೋಕಾಹ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.